ನಮಸ್ಕಾರ. ಉಪ್ಪಣ್ಣ ಅಂತ ಹೇಳ್ಬಿಟ್ಟು ಶ್ರೀ ತ್ರಿಕುಟಾಚಲ ದೇವಸ್ಥಾನ ಲೋಕಿಕೆರೆಯಿಂದ ನಾವು ಧರ್ಮದರ್ಶಿಗಳು. ಇದೇ ತಿಂಗಳು 26ನೇ ತಾರೀಕು ಬೆಳಗ್ಗೆ ಒಂದು 8 ಗಂಟೆಯಿಂದ ನವಚಂಡಿ ಹೋಮ ಮತ್ತೆ ರುದ್ರೋಮ ಪ್ರಾರಂಭ ಆಗುತ್ತೆ. 26ನೇ ತಾರೀಕು, 27ನೇ ತಾರೀಕು ಪೂರ್ಣಾವತಿ ಇರುತ್ತೆ ಹೋಮದ್ದು. ಅದೇ 27ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಹರಿಹರಪುರ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಮಹಾಸ್ವಾಮಿಗಳು ಅವರು ಆಗಮಿಸ್ತಾ ಇದ್ದಾರೆ. ಅದು 10 ಗಂಟೆಗೆ ಬರ್ತಾರೆ. 10 ಗಂಟೆಗೆ ಬಂದಂತ ಗುರುಗಳು ಕ್ಷೇತ್ರದ ಎಲ್ಲಾ ದೇವರುಗಳಿಗೆ ಮಂಗಳಾರತಿ, ಕ್ಷೇತ್ರದ ವೀಕ್ಷಣೆ ಮತ್ತು ಸಭೆಯನ್ನು ಉದ್ದೇಶಿಸಿ ಆಶೀರ್ವಚನೆ ಇರ್ತದೆ. ಮಧ್ಯಾಹ್ನ ಒಂದು 2:30ರಿಂದ 3 ಗಂಟೆವರೆಗೂ ಕಾರ್ಯಕ್ರಮ ಕ್ಷೇತ್ರದಲ್ಲಿ ಇರ್ತದೆ. ಬೆಂಗಳೂರು ಮತ್ತೆ ದಾವಣಗೆರೆ ಎಲ್ಲ ಜಿಲ್ಲೆಯಾದ್ಯಂತ ಹೆಚ್ಚಿನ ಪ್ರಚಾರ ಮಾಡಿದೀವಿ. ಸೊ ನಿಮ್ಮ ಮುಖೇನ ಜನಗಳಿಗೆ, ಸದ್ಭಕ್ತರಿಗೆ ಹೆಚ್ಚಿನ ಜನ ಆ ಕ್ಷೇತ್ರಕ್ಕೆ ಬರ್ಬೇಕಂತ ಕೇಳ್ಕೊಳ್ತೀವಿ. 1,500ರಿಂದ 2,500 ಅಷ್ಟು ಜನ ಸೇರ್ಬೋದಂತ ಒಂದು ನಿರೀಕ್ಷೆ ಇದೆ. ನಿಮ್ಮೆಲ್ಲರ ಸಹಕಾರದಿಂದ ಚೆನ್ನಾಗಾಗ್ಲಿ. ನೀವೆಲ್ಲ ಬರಬೇಕು. ಶ್ರೀಗಳು ಒಬ್ರೇನೆ. ಹಾ ಲೋಕಲ್ ಒಬ್ರದೇ. ಮತ್ತೆ ಮಠದಿಂದ ಒಂದು 20 ಜನ ಪುರೋಹಿತರುಗಳು ಅವರೆಲ್ಲ ಬರ್ತಾರೆ. ಮತ್ತು ಹೌದು. ಬಟ್ ಶ್ರೀಗಳು ಮೇನ್ ಒಬ್ರೆ ಇರಲಿ. ಅಂದ್ರೆ ಆಶೀರ್ವಚನ ಗಣಪತಿ, ಆಂಜನೇಯ, ಸುಬ್ರಹ್ಮಣ್ಯ, ಮೇನ್ ಆಗಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರು, ಈಶ್ವರ ಮತ್ತೆ ವೆಂಕಟರಮಣ, ಒಟ್ಟು ಪರಿವಾರ ದೇವರು 6 ದೇವರಿದೆ. ಇಲ್ಲ, ಶ್ರೀಗಳು ಬರ್ತಾ ಇರೋದ್ರಿಂದ ಮಾಡಿ. ವಾರ್ಷಿಕೋತ್ಸವ ಈಗ ರೀಸೆಂಟ್ ಆಗಿ ಆಯ್ತು, 1-2 ತಿಂಗಳ ಕೆಳಗಡೆ. ಗೃಹ ಪ್ರವೇಶ ಗುರುಗಳು ಬರ್ತಾ ಇರೋದ್ರಿಂದ ಈ ಹೋಮವನ್ನೆಲ್ಲ ಹಮ್ಮಿಕೊಂಡಿದ್ವಿ. ವೈಕುಂಠ ಏಕಾದಶಿಗಿತ್ತು, ಶಿವರಾತ್ರಿನಲ್ಲೂ ಆಲ್ಮೋಸ್ಟ್ ಎಲ್ಲ ದೇವರು ಇರೋದ್ರಿಂದ ಈ ವಿಗ್ರಹ ಕಾರ್ಕಳದಲ್ಲಿ ಕೃಷ್ಣಶಿಲೆ ಮಾಡಿಸಿದಂತ ವಿಶೇಷವಾದ ಒಂದು ಅಮ್ಮನವ್ರ ವಿಗ್ರಹ. ಆ ಯಾಗಕ್ಕಂತ ಮಾಡಿಸಿದ ಅಮ್ಮನವರು. ಆ ಯಾಗ ಎಲ್ಲ ಪರಿಪೂರ್ಣಗೊಂಡು ಅದು ಈ ಇಂಡಿಯಾದಲ್ಲಿ ಹೆಚ್ಚು ಕಡಿಮೆ ಒಂದು 4-5 ಕಡೆ ಮಾಡಿರ್ಬೋದು ಆ ಯಾಗ. ಅದನ್ನ ನಾವು ನೆಲಮಂಗಲದ ಬೆಂಗಳೂರು 2019ರಲ್ಲಿ ಮಾಡಿದ್ವಿ. ಅದು ಪೂರ್ಣ ಆದ ನಂತರ ಮತ್ತೆ ಅದು ಎಲ್ಲಿ ಇಡ್ಲಿಕ್ಕೆ ದೇವಸ್ಥಾನ ಇಲ್ಲ ಅಂತ ಅಂದ್ಬಿಟ್ಟು ಯಾರು ಮಾಡಿಕೊಟ್ಟಿದ್ರು ಅಲ್ಲಿಗೆ ಕೊಟ್ಟಿದ್ದು ಕಾರ್ಕಳದಲ್ಲಿ. ಮತ್ತೆ ಒಂದು 2 ವರ್ಷ ಆದ ನಂತರ ತಿರುಪತಿಲಿ ಒಬ್ರು ಅದು ತಗೊಂಡು ಹೋಗ್ತೀವಿ ಅಂತ ದೇವ್ರನ್ನ ಬಂದು ನಮ್ಮ ಗುರುಗಳಿಂದ ಹೋಗ್ತಾ ಇದ್ರು. ಬಟ್ ದೇವ್ರು ಹೋಗ್ಲಿಲ್ಲ. ಹೊಸಕೋಟೆ ಹತ್ರ ಅಲ್ಲೇ ನಿಂತ್ಬಿಟ್ಟು ಮತ್ತೆ ಪ್ರಶ್ನಾವಳಿ ಮಾಡಿದಾಗ ಆ ದೇವ್ರು ಮತ್ತೆ ನಮ್ಮನೆ ಬೆಂಗಳೂರಲ್ಲಿ ಬಂದು ನಾವು 2 ವರ್ಷ ಮನೇಲಿ ಇಟ್ಕೊಂಡು ಇಲ್ಲಿಗೆ ತಂದು ಮತ್ತೆ ಪ್ರತಿಷ್ಠಾಪನೆ ಮಾಡಿ ಒಂದು ದೇವಸ್ಥಾನ ಮಾಡಿದ್ವಿ. 1.5-1.25 ಎಕರೆ ಜಾಗದಲ್ಲಿ ದೇವಸ್ಥಾನ ಆಗಿದೆ. ಲೋಕಿಕೆರೆಯಿಂದ 1 ಕಿಲೋಮೀಟರ್ ಮುಂದೆ, ಆ ಕೋಡಿಹಳ್ಳಿ ರಸ್ತೆಯಲ್ಲಿ.